ಈ ಥರದ ಸಸ್ಪೆನ್ಸ್ ಯಾವಾಗಲೂ ಒಂದಷ್ಟು ಕುತೂಹಲ ಮತ್ತು ನಿರೀಕ್ಷೆ. ಸಸ್ಪೆನ್ಸ್ ಫಿಲಮ್ ಯಾವಾಗಲೂ ಫ್ಲಾಪ್ ಯಾವಾಗುತ್ತೆ ಅಂದರೆ ನಿರೀಕ್ಷೆ ಹುಸಿ ಆಗೋದಾಗ, ಸಸ್ಪೆನ್ಸ್ ಫಿಲಮ್ ಯಾವಾಗಲೂ ಹಿಟ್ ಆಗುತ್ತೆ ಅಂದರೆ ಕುತೂಹಲ ಮತ್ತು ನಿರೀಕ್ಷೆ ಎರಡು ಸಿಂಕ್ ಆದಾಗ. ಈ 21 hours ಹೇಗಿದೆ ನಿಮ್ಮ ಪ್ರಕಾರ? ಖಂಡಿತ ಕೊನೆಯವರೆಗೂ ಅದೊಂದು ಕುತೂಹಲನ ಕಾಪಾಡ್ಕೊಳ್ಳುತ್ತೆ. ಆ್ಯಂಡ್ ಯೂಶ್ವಲಿ ನಿಮಗೆ ಸಸ್ಪೆನ್ಸ್ ಸಿನಿಮಾ ಥ್ರಿಲ್ಲರ್ಸಲ್ಲಿ ಅಂದರೆ ತುಂಬ ಅಪರೂಪ, ಅಂದರೆ ಪರ್ಫಾರ್ಮೆನ್ಸ್ ಅಥವಾ ಆ್ಯಕ್ಟಿಂಗಿಗೆ ಸ್ಕೋಪ್ ಎಲ್ಲ ಇರುತ್ತೆ. ಅಂದರೆ ತುಂಬ ಯಾವುದೋ ಸೈಕೋ ಮೇಲೆ ಸಿನಿಮಾ ಮಾಡಿದಾಗ ಇನ್ನೊಂದು ಮಾಡಿದಾಗ ಆ ಥರ ಸಿನಿಮಾ ನೆನಪಿಸ್ಕೊಂಡಾಗಲೂ ನಮಗೆ ಕಾಶಿನಾಥ್ ಅವ್ರದ್ದು ನೆನಪಾಗುತ್ತೆ. ಸೊ ಥ್ರಿಲ್ಲರ್ಗಳದ್ದು ಒಂದು ಬೇರೆ ಮಜಾ ಇರುತ್ತೆ, ಈವೆಂಟ್ಸ್ ಮೇಲೆ ಆ ಕ್ಯೂರಿಯಾಸಿಟಿ ಮೇಲೇ ರನ್ ಆಗ್ತಾ ಇರುತ್ತೆ. ಇದರಲ್ಲಿ ಜೊತೆಗೆ ಆ ಪಾತ್ರದ ಇದನ್ನು ಎಂಜಾಯ್ ಮಾಡ್ಬೋದು. ಹೆಂಗೆ ಹೇಳೋದು ಅದು ಅಂದರೆ ಒಂದು ಹೀರೋಯಿಸಮ್ನು ಎಂಜಾಯ್ ಮಾಡ್ಬೋದು. ಹೀರೋಯಿಸಮ್ ಅಂದರೆ ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲ. ಅದಕ್ಕೆ ಹೇಳಿದ್ದು ನೀವು ಹೀರೋ ಬಟ್ ಹೀರೋಯಿಸಮ್ ಇಲ್ಲ ಅಂತ, ಅದಕ್ಕೆ ಹೇಳಿದ್ದು ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲ, ಬಟ್ ಹೀರೋಯಿಸಮ್ ಇದೆ. ಆ ಕ್ಯಾರೆಕ್ಟರ್ದು ನ್ಯೂಯಾನ್ಸಸ್ ತುಂಬ ಚೆನ್ನಾಗಿ. ಟೆಲ್ ಮಿ ಆಗಿದ್ರೆ ಅಂದರೆ ಆ ಹೀರೋ ಒಬ್ಬ ಸೆಟಲ್ಡ್ ಹೀರೋನ ಇದರಲ್ಲಿ ನಿಮಗೆ ಸೆಟ್ಲ್ ಅನ್ನಿಸ್ತಾನೆ, ಅಲ್ಲ ಗೊತ್ತಿಲ್ಲ, ತಿಕ್ಲು ಅನ್ನಿಸ್ತಾನೆ, ಏನು ಬೇಕಾದ್ರೂ ಅನಿಸ್ತಾನೆ ಅವನು. ಅದಕ್ಕೆ ಹೇಳಿದ್ದು ಒಂದೊಂದು ಸರಿ ಬಿಹೇವಿಯರ್ ಒಂದೊಂದು ಥರ ಇರುತ್ತೆ, ಒಬ್ಬೊಬ್ಬರ ಹತ್ರ ಒಂದೊಂದು ಥರ ಇರುತ್ತೆ. ಓ ಹಾಗೆ. ಸೊ ಹಾಗಾಗಿ ನೀವು ಆ ಪಾತ್ರದಲ್ಲಿ ವೇರಿಯೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರೋದು ನೀವು. ಬೇರೆ 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 ರೂಪಗಳನ್ನ ನೋಡ್ಬೋದು. ಜನ ಪ್ರೀತಿಯಿಂದ ನಟರಾಕ್ಷಸ ಅಂತ ಕರೆದ್ರು. ಪುಣ್ಯಕ್ಕೆ ಅದೇ ಥರ ಪಾತ್ರಗಳನ್ನೂ ಬರ್ಕೊಂಬರ್ತಿದ್ದಾರೆ ಒಬ್ಬೊಬ್ಬರು ನಿರ್ದೇಶಕರು ಒಂದೊಂದು ಥರ. ಸೊ ಟ್ರೈ ಮಾಡ್ತಾ ಇದ್ದೀನಿ ಎಲ್ಲ ಥರದ್ದು. ಈ ವರ್ಷ ನನ್ನ ಪ್ರಕಾರ ಕರೆಕ್ಟಾಗಿ ರಿಲೀಸ್ ಆಗ್ಬಿಟ್ರೆ ಒಂದು 7 ಸಿನಿಮಾ ರಿಲೀಸ್ ಆಗ್ಬಿಡುತ್ತೆ. ಅರ್ಧ ವರ್ಷ ಆಗ್ತಾ ಬಂತು, ಈಗ ಮೊದಲನೇ ಸಿನಿಮಾ, ಈಗ ಉಳಿದಿರೋದು ಅರ್ಧ ವರ್ಷ ಅಂದರೆ ತಿಂಗಳಿಗೊಂದು ಸಿನಿಮಾ ಮುಲಾಜಿಲ್ದೆ. ಡೆಫಿನೆಟ್ಲಿ ಬರುತ್ತೆ ಅದಕ್ಕೆ. ಅಂದರೆ ನಾನು ಕಂಟಿನ್ಯೂಸ್ ಆಗಿ 2.5 ವರ್ಷ ಕೆಲಸ ಮಾಡಿದೆ. ಲಾಕ್ಡೌನ್ ಆದಮೇಲಿಂದ ಬ್ರೇಕೇ ತೊಗೊಳ್ಳಿಲ್ಲ. ಈಗ ಒಂದು 15 ಡೇಸಿಂದ ಬ್ರೇಕ್ ತೊಗೊಂಡು ನನ್ನ ಫ್ಯಾಮಿಲಿ ಜೊತೆ ಇದ್ದು ಇವಾಗ ಈ ಸಿನಿಮಾ ಪ್ರಮೋಷನ್ಗೆ ಬಂದಿದ್ದೀನಿ. ಎಲ್ಲ ಸಿನಿಮಾ ಶೂಟಿಂಗ್ ಮುಗಿಸಿದ್ದೀನಿ. ಬಟ್ ಲಾಕ್ಡೌನು ಇದೆಲ್ಲ ಇದ್ದಿದ್ದರಿಂದ ಸಿನಿಮಾಗಳು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತಲ್ಲ. ಇಲ್ಲಾಂದಿದ್ರೆ 21 hours ತುಂಬ ಮುಂಚೆನೇ ರಿಲೀಸ್ ಆಗಬೇಕಾಗಿತ್ತು. ನಂದು ಬೇರೆ ಸಿನಿಮಾಗಳಿತ್ತು, ಸಲಗ, ರತ್ನ ಪ್ರಪಂಚ, ಬಡವರ ಎಸ್ಕಲ್ಲು ಎಲ್ಲದು ಬಂದು ಇವಾಗ ಇವೆಲ್ಲವೂ ರಿಲೀಸಿಗೆ ರೆಡಿ ಆಗಿದೆ. 21 hours ಆಗ್ತಿದ್ದಂಗೆ ನೆಕ್ಸ್ಟ್ ಮೋಸ್ಟ್ಲಿ ಬೈರಾಗಿ ಬರುತ್ತೆ ಶಿವಣ್ಣ ಅವ್ರ ಜೊತೆ. ಅದರ ನಂತರ ಮಾನ್ಸೂನ್ ರಾಗ ಆಗಸ್ಟ್ 12ನೇ ತಾರೀಕು ಅನೌನ್ಸ್ ಮಾಡಿದ್ದೀವಿ. ಅದರ ನಂತರ ಸೆಪ್ಟೆಂಬರ್ಲಿ ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ, ಅದರ ನಂತರ ಹೆಡ್ ಬುಷ್. ಅದಾದಮೇಲೆ ಹೊಯ್ಸಳ ಇವಾಗ ಶೂಟ್ ಶುರು ಮಾಡಬೇಕು. ತೋತಾಪುರಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ. ಅಯ್ಯೋ, ನಾನು ಯೋಚನೆ ಮಾಡಿದೆ ಕರೆಕ್ಟ್ ಅಲ್ವಾ, ಇವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಿವೆಲ್ಲ. ಅಂದರೆ ಅದೊಂದು 2.5 ವರ್ಷ ಕಂಟಿನ್ಯೂಸ್ ಕೆಲಸ ಮಾಡೋದಲ್ಲ, ಡೇ ಆ್ಯಂಡ್ ನೈಟ್. ಅದ್ರದ್ದೆಲ್ಲ ರಿಸಲ್ಟ್ಸ್ ಅಷ್ಟೇ. ಸೊ ಸ್ಯಾಂಡಲ್ವುಡ್ನ ಡಾಲಿಮಯ ಅಂದರೆ ಒಂದೇ ಥರದ ಸಿನಿಮಾಗಳು ಮಾಡಿದ್ದಿದ್ರೆ ಮೊನೋಟನಸ್ ಅನ್ಸೋದು ಆ್ಯಂಡ್ ಆಡಿಯನ್ಸ್ಗೂ ಕೂಡ ಬೋರ್ ಆಗೋ ಚಾನ್ಸಸ್ ಇತ್ತು. ಬಟ್ ತುಂಬ ಕಾನ್ಫಿಡೆಂಟಾಗಿ ಎಲ್ಲ ಸಿನಿಮಾಗೂ ಜನರನ್ನ ಕರಿಬಲ್ಲ, ಯಾಕೆಂದರೆ ಎಲ್ಲವೂ ಬೇರೆ ಬೇರೆ ಥರದ ಪ್ರಯತ್ನಗಳು, ಬೇರೆ ಬೇರೆ ಥರದ ಪಾತ್ರಗಳು. ನಿರ್ದೇಶಕ ತಾಕತ್ತು ನನಗೆ ಹೆಂಗೆ ಅನ್ನಿಸ್ತು ಅಂದರೆ, ಒಂದು ಬ್ಯಾಕ್ ಎಂಡಲ್ಲಿ ಯಾರಿದ್ದಾರೆ ತಾಂತ್ರಿಕ ವರ್ಗ, ಅವ್ರ ಹೆಸರು ನೋಡಿದಾಗೆಲ್ಲ ಏನು ಘಟಾನುಘಟಿಗಳಿದ್ದಾರೆ ಗುರು ಅನಿಸ್ಬಿಡ್ತು. ಇನ್ನು ಯಾರು ಫ್ರಂಟ್ ಎಂಡಲ್ಲಿ ಕಾಣಿಸ್ತಾರಲ್ಲ, ಇವರು ಯಾರು ಏನು ಕಡಿಮೆ ಇಲ್ಲ ಅನಿಸ್ಬಿಡ್ತು. ಸೊ ಈ ಕಾಂಬಿನೇಷನ್ ಇದೆಯಲ್ಲ, ಏನೋ ಫ್ರಂಟ್ ಮತ್ತು ಬ್ಯಾಕ್ ಎಂಡು, ಡೆಡ್ಲಿ ಕಾಂಬೋ ಇದು. ಅದು ತುಂಬ ಚೆನ್ನಾಗಾಗಿದೆ. ಅದಕ್ಕೆ ಜೈಶಂಕರ್ ಪಂಡಿತ್ ಪಿಕ್ಚರು ಅದಕ್ಕೆ ಅಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನನ್ನ ಸ್ಟೇಜ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಏನಕ್ಕೆ ಕೇಳಿದೆ ಅಂದರೆ, ಈಗ ನಮ್ಮ ಸ್ಟೇಜಲ್ಲಿ ಒಂದು ಸರಿ ಸ್ಟೇಜ್ ಮೇಲೆ ಬಂದರೆ 1-1.5 ಗಂಟೆ 2 ಗಂಟೆ ಸ್ಟೇಜಿಂದ ಆಚೆ ಹೋಗ್ದಲ್ಲೇ ನಾವು ಪರ್ಫಾರ್ಮ್ ಮಾಡಿ ನಾಟಕಗಳಲ್ಲಿ ಆಡಿಯನ್ಸ್ನ ಕೂರಿಸ್ಕೊಂಡಿದ್ದೀವಿ. ಇದರಲ್ಲಿ ನನಗೆ ಆ ಥರ ಚಾಲೆಂಜು. ಯಾಕೆಂದರೆ ಒಂದು ಸರಿ ನಾನು ಬಂದರೆ ಇಡೀ ಸಿನಿಮಾ ನಾನು ಪರ್ಫಾರ್ಮ್ ಮಾಡ್ತಾನೇ ಇರಬೇಕು, ಒಬ್ಬರಿಂದ ಒಬ್ರಿಗೆ ಇನ್ವೆಸ್ಟಿಗೇಟ್ ಮಾಡಿಕೊಂಡು ಇದು ಎಲ್ಲ. ಸೊ ನೀವು 2 ಗಂಟೆ ಕೂತ್ಕೊಂಡು ನನ್ನ ಪರ್ಫಾರ್ಮೆನ್ಸ್ನ ಎಂಜಾಯ್ ಮಾಡೋಕ್ಕೆ ಶುರು ಮಾಡಬೇಕು. ಸೊ ಪ್ರತಿ ಫ್ರೇಮಲ್ಲಿ ಡಾಲಿ ಇದ್ದಾರೆ. ಹೌದು. ಓ, ಇದೊಂಥರ ಚೆನ್ನಾಗಿದೆ. ಹಂಗೆ ನೋಡೋಕೆ ಹೋದರೆ ಮಾಮೂಲಿ ರೆಗ್ಯುಲರ್ ಪ್ಯಾಟ್ರನ್ ಹೀರೋಯಿಸಮ್ಗಿಂತ ಇಲ್ಲಿ ಇನ್ನೂ ಜಾಸ್ತಿ ಹೀರೋಯಿಸಮೇ ಇರುತ್ತೆ, ಬಟ್ ಸೆಟಲ್ಡ್ ಅದು. ಹೌದು ಹೌದು, ಆ್ಯಕ್ಟಿಂಗ್ ವೈಸ್ ಇದೆ. ಗುಡ್, ಯಾ, ನೈಸ್. ಆ ಥರದ್ದು ಒಂದು ಹೊಸ ಪ್ರಯತ್ನ ನೀವು ಆಗಲೇ ಹೇಳ್ದಂಗೆ ನಿಮಗೂ ಒಂದು ಹೊಸ ಅನುಭವ ಅದ. ಹೌದು, ಅದರ ಕಲಿಯುವಿಕೆ ಮತ್ತು ಅದರ ಎಕ್ಸಿಕ್ಯೂಷನ್ ಎರಡು ತುಂಬ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಏನು ಕಲಿಯೋಕ್ಕೆ ಸಿಕ್ತು? ಬಿಕಾಸ್ ತುಂಬ ಜನ ಬೇರೆ ಭಾಷೆ ಕಲಾವಿದರು ಬಂದಿದ್ರಲ್ಲ. ಒಂದು ಈಗ ಯೂಶ್ವಲಿ ನಾನು ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀನಲ್ಲ, ಇವಾಗ ನಾವು ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದೀನಿ, ಇನ್ನೊಂದು ಮತ್ತೊಂದು. ಈ ಸಿನಿಮಾ ಪ್ಲ್ಯಾನಿಂಗ್ ಅಂತ ಬಂದಾಗ ಈಗ ನಂಬರ್ ಆಫ್ ಡೇಸು ಇನ್ನೊಂದು ಮತ್ತೊಂದು ಎಲ್ಲ ನಮ್ಗೆ ಅವತ್ತಿದ್ದಿದ್ದು ಕನ್ಸ್ಟ್ರೈಂಟ್ಸಲ್ಲಿ ನನ್ನ ಸಿನಿಮಾ ನೋಡಿದಾಗ ಇದನ್ನು ಅಚೀವ್ ಮಾಡಿದ್ವಾ ನಾವು 21 ದಿನದಲ್ಲಿ, ಅಥವಾ ಇದ್ದಿದ್ದು ಆ ಲಿಮಿಟೇಷನ್ಸಲ್ಲಿ ಇಷ್ಟು ಚೆನ್ನಾಗಿ ಈ ಪ್ರೊಡಕ್ಷನ್ ಕ್ವಾಲಿಟಿ, ಅಥವಾ ನಮಗೆ ತುಂಬ ಸೀಕ್ವೆನ್ಸಸ್ ನಾವು ಎಲ್ಲೆಲ್ಲಿ ಶೂಟ್ ಮಾಡಿದ್ದೀವಿ, ನಿಮಗೆ ಸಿನಿಮಾ ನೋಡಿದ್ರೆ ಎಷ್ಟು ಕಡೆ ಶೂಟ್ ಆಗಿದೆ ಅಂತ ಅನಿಸುತ್ತೆ, ಎಲ್ಲೆಲ್ಲೋ ಶೂಟ್ ಆಗಿದೆ ಅಂತ ಅನಿಸುತ್ತೆ. ಬಟ್ ಹೌದು, ಅಂದರೆ ಅದನ್ನು ಟೆಕ್ನಿಕಲಿ ಒಬ್ಬರೊಬ್ಬರು ಅಚೀವ್ ಮಾಡಿದ ರೀತಿ, ಅದು ಪ್ರೊಡಕ್ಷನ್ ಡಿಸೈನರ್ ಇರಲಿ, ಎಲ್ಲವೂ ದೊಡ್ಡ ಹೆಸರುಗಳೇ. ಸೊ ಕರೆಕ್ಟಾಗಿ
ಪ್ಲ್ಯಾನ್ ಮಾಡಿದ್ರೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಏನಾದರೂ ಅಚೀವ್ ಮಾಡೋಕ್ಕೆ ಸಾಧ್ಯ ಅಂತ ಅನಿಸ್ಬಿಡ್ತು. ಅಂದರೆ ನಮ್ಗೆ ಕೆಲಸ ಗೊತ್ತಿರಬೇಕು ಅಂತ. ಆ್ಯಂಡ್ ಆ್ಯಕ್ಟಿಂಗ್ ವೈಸು ಅಷ್ಟೇ, ನಾನು ಹೇಳಿದ್ನಲ್ಲ, ನಾನು ಸ್ವಲ್ಪ ಯೂಶ್ವಲಿ ಸಟಲಾಗೇ ಟ್ರೈ ಮಾಡ್ತಾ ಇರ್ತೀನಿ. ಇದರಲ್ಲಿ ಡೈರೆಕ್ಟ್ರು ತಿರೋರು ಎಲ್ಲ ಅದನ್ನು ದಾಟಿಸ್ಬಿಟ್ಟು ತಿರೋರು. ನಾರ್ಮಲಿನೇ ಇವರೇ ಎಕ್ಸ್ಟ್ರಾವರ್ಟ್ ಅಲ್ಲ, ನೀವು ನಾರ್ಮಲಿನೇ ಇಂಟ್ರಾವರ್ಟಲ್ಲೇ ಇರ್ತೀರಾ. ಬಟ್ ಇದು ಹಂಗೆ ಇರುತ್ತೆ, ಒಂಥರ ಆಚೆ ಬರೋಕ್ಕೆ ಪ್ರಯತ್ನ ಪಡಿಸಿದ್ರು ಅವರೆಲ್ಲ. ಸೊ ತುಂಬ ಚೆನ್ನಾಗಿ ಹೇಳಿದ್ರು ಎಲ್ಲ ಆಚೆ. ಅವ್ರು ಹೇಳಿದ್ರು ಆಚೆಗೆ ನೀವು ಆ ಬಾರ್ಡ್ರನ್ನೆಲ್ಲ ದಾಟಿಸಿದ್ದಾರೆ, ಮಜಾ ಇದೆ. ನೀವಾಗದೆ ಆ್ಯಕ್ಟ್ ಮಾಡಿದ್ದುಂಟ ಈ ಸಿನಿಮಾದಲ್ಲಿ? ಅಂದರೆ ಗುರು ಇದು ನನ್ನ ಕ್ಯಾರೆಕ್ಟರ್ ಅಲ್ಲ, ಬಟ್ ಏನೋ ಮಾಡ್ತಾ ಇದ್ದೀನಿ ನಾನು, ಇದೆ ನಾನು ಅನ್ಕೊಂಡಿಲ್ಲ, ಬಟ್ ಆದ್ರೂ ನನ್ನನ್ನು ಇವರೊಂದು ಸ್ವಲ್ಪ ಓಪನ್ ಅಪ್ ಆಗಿ ಏನೋ ಮಾಡಿಸ್ತಾ ಇದ್ದಾರೆ. ಇದೆ ಹೌದಾ? ಇದೆ, ತುಂಬ ಸೀಕ್ವೆನ್ಸ್ಗಳಿದೆ ಆ ಥರ. ಸೊ ನಿಮ್ಮ ಅಭಿಮಾನಿಗಳಿಗೆ ಒಂದು ಟ್ರೀಟ್ ಇದೆ ಇದರಲ್ಲಿ? ಡೆಫಿನೆಟ್ಲಿ ಟ್ರೀಟ್ ಇದೆ. ನನ್ನ ನಟನೆ ಇಷ್ಟಪಡೋರಿಗೆ ಡೆಫಿನೆಟ್ಲಿ ಇಟ್ಸ್ ಎ ಟ್ರೀಟ್. ಓಕೆ, ಸೊ ಆ ಕ್ಲಾಸ್ ಮಾಸ್ ಮಿಕ್ಸ್ ಆಗಬೇಕಿಲ್ಲಿ, ಆ ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ನೀವು ಗೆಲ್ಲಬೇಕಿಲ್ಲಿ. ಸೊ ಆ ಥರದ್ದೊಂದು ಆಯಾಮಕ್ಕೆ ನೀವು ಕೈ ಹಾಕಿದ್ದೀರಿ ಅಂತ. ಸಾಮಾನ್ಯವಾಗಿ ಒಂದು ಲಾಜಿಕ್ ಇದೆ ಡಾಲಿ, ಅಂದರೆ ಒಂದು ಸಿನಿಮಾ ಅಂದ ತಕ್ಷಣ ಹಿಂಗೆಲ್ಲ ಒಂದು ಡ್ಯಾನ್ಸ್ ಇರಬೇಕು, ಹಿಂಗೆಲ್ಲ ಒಂದು ಫೈಟ್ ಇರಬೇಕು, ಹಿಂಗೆಲ್ಲೊಂದು ಕ್ಲೈಮ್ಯಾಕ್ಸ್ ಇರಬೇಕು, ಅಥವಾ ಹಿಂಗೊಂದು ಫಾರಿನ್ ಲೊಕೇಶನ್ ಶೂಟ್ ಆಗಬೇಕು, ಈ ಥರದ್ದೆಲ್ಲ ಒಂದಷ್ಟು ಪ್ರತೀತಿಗಳಿವೆ. ಈ ಸಿನಿಮಾ ಅದೆಲ್ಲ ಬ್ಯಾರಿಯರ್ನ ಕ್ರಾಸ್ ಮಾಡಿ ಬೇರೆದೇ ಆಯಾಮದಲ್ಲಿ ಒಂದು ವಾಟ್ ಯು ಸೇ ಒಂದು ಫ್ರೇಮ್ ಹಾಕಿದ್ದೀರಿ ಅನಿಸ್ತದೆ. ಹೌದು, ಅಂದರೆ ಈ ಥರ ಪ್ರಯತ್ನಗಳು ಮಾಡಬೇಕಾದ್ರೆ, ಅಂದರೆ ಯೂಶ್ವಲಿ ಈಗ ವರ್ಸಟೈಲ್ ಅಂತ ಹೊಗಳಿದಾಗ ಇನ್ನೊಂದು ಆ ಥರದ್ದೊಂದು ಕಾಂಪ್ಲಿಮೆಂಟ್ಗಳೆಲ್ಲ ಸಿಕ್ಕಿದಾಗ ಖುಷಿಯಾಗುತ್ತೆ. ಬಟ್ ಇದೆಲ್ಲದಕ್ಕೂ ಅದರದ್ದೇ ಆದ ರಿಸ್ಕ್ಗಳಿದೆ. ನಾನು ಯಾವಾಗ ವಿಲನ್ ರೋಲ್ಗಳನ್ನೂ ಮಾಡಿದೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಗಳನ್ನೂ ಮಾಡಿದೆ, ತುಂಬ ಖುಷಿಯಾಗಿ. ಆ್ಯಂಡ್ ಜನ ಸಣ್ಣ ಸಣ್ಣ ಪಾತ್ರಗಳಿಗೂ ತುಂಬ ಚೆನ್ನಾಗಿ ವಿಸಿಲ್ ಹೊಡೆದ್ರು, ಎಲ್ಲವೂ ಚೆನ್ನಾಗಿತ್ತು. ಆದರೆ ನನ್ನ ಬಡವ ರಾಸ್ಕಲ್ ಸಿನಿಮಾ ನಾನು ಹೀರೋ ಆಗಿ ವ್ಯಾಪಾರ ಮಾಡೋಕ್ಕೆ ಹೋದಾಗ ನನಗೆ ಬಿಸ್ನೆಸ್ಸಲ್ಲಿ ಅದೆಷ್ಟು ಕಷ್ಟ ಆಯಿತು ಅಂತ. ಯಾಕೆಂದರೆ ಇಟ್ಸ್ ಅ ನಂಬರ್ ಗೇಮ್ ಇದು. ಸಿನಿಮಾದಿಂದ ಸಿನಿಮಾಗೆ ನಂಬರ್ಗಳು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಸೊ ಸಿನಿಮಾದಿಂದ ಸಿನಿಮಾಗೆ ಆ ಕಮರ್ಷಿಯಲ್ ಇದನ್ನು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ಇದ್ರ ಮಧ್ಯೆ ನಾನು ಈ ಥರದ ಎಕ್ಸ್ಪೆರಿಮೆಂಟ್ಗಳು ಟ್ರೈ ಮಾಡ್ತಿರೋದು ನನ್ನೊಳಗಿರೋ ಒಬ್ಬ ನಟನ ಹಸಿವು ಅದು. ಸೊ ಅದಕ್ಕೋಸ್ಕರ ನುಗ್ತೀನಿ. ಅದು ನೋಡೋಣ ಆಡಿಯನ್ಸ್ ಅದನ್ನು ಹೆಂಗೆ ತೊಗೊತಾರೆ ಅಂತ. ಅವ್ರು ಎಷ್ಟು ಚೆನ್ನಾಗಿ ತೊಗೊತಾರೆ ಅಷ್ಟು ಚೆನ್ನಾಗಿ ಇನ್ನೂ ಒಂದಿಷ್ಟು ಎಕ್ಸ್ಪೆರಿಮೆಂಟ್ಗಳಿಗೆ ಕೈ ಹಾಕ್ತೀನಿ. ಇಲ್ಲಾಂದರೆ ಒನ್ಸ್ ಅಗೇನ್ ಐ ಹ್ಯಾವ್, ಈಗ ನನ್ನ ಬಡವ ರಾಸ್ಕಲ್ ಇರಲಿ ಅಥವಾ ನನ್ನ ಬೇರೆ ಬೇರೆ ಸಿನಿಮಾಗಳನ್ನ ಮಾಡ್ತಾಯಿದ್ದೀನಿ. ನನ್ನ ಅಭಿಮಾನಿಗಳಿಗೆ ಏನು ಬೇಕು ಅಥವಾ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದೆಲ್ಲದೂ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಇನ್ನೊಂದಿಷ್ಟು ಶಕ್ತಿ ಬೇಕು. ಅಂದರೆ ಈ ಥರದ ಸಿನಿಮಾಗಳಿಗೆ ಬಂದ ಮೇಲೆ ಅವರ ಎಲ್ಲ ರಿವ್ಯೂಸು ಅಥವಾ ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ಕೇಳೋಣ. ಬಟ್ ಈ ಥರದ ಸಿನಿಮಾಗಳಿಗೆ ಬರಬೇಕು. ಸೊ ನಿಮ್ಮ ಕಟೌಟಲ್ಲಿ ನಿಂತರೆ ತೋರಿಸಿ ಇಡೀ ನಿಮ್ಮ ಎಲ್ಲ ಪೋಸ್ಟರ್ 21 ಅವರ್ಸಲ್ಲಿ ಇಟ್ ಈಸ್ ಡಾಲಿ. ಸೊ ಬರೀ ಪೋಸ್ಟಲ್ ಅಷ್ಟೇ ಅಲ್ಲ, ಈ ಸಿನಿಮಾ ಪೂರ್ತಿ ನೀವಿದ್ದೀರಿ. ಸಿನಿಮಾ ಪೂರ್ತಿ ಅಂತ ಅಷ್ಟೇ ಅಲ್ಲ, ಕನ್ನಡಿಗರ ಮನಸ್ಸಲ್ಲಿ ನೀವು ಯಾವಾಗಲೂ ಇದ್ದೀರಿ. ಥ್ಯಾಂಕ್ ಯು. ದಟ್ಸ್ ಅ ವಂಡರ್ಫುಲ್ ಥಿಂಗ್. ನಾನು ಅದನ್ನು ನೋಡಿ ಖುಷಿ ಪಡೋಕ್ಕೆ ನಾವು ಕಾಯ್ತಿದ್ದೀವಿ ಅಷ್ಟೇ. ಸೊ 21 ಅವರ್ಸ್ 20ನೇ ತಾರೀಕು ಮೇ ನಮ್ಮ ಜೊತೆ ಸಿನಿಮಾ ಬರ್ತೀರಾ? ಹೆಂಗೆ ನೀವು ಬಿಸಿ? ಖಂಡಿತ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಸಿನಿಮಾ ನೋಡೋಣ. ಅದನ್ನೇ ಜನ ಕಾಯ್ತಿರ್ತಾರೆ ಅವತ್ತು. ಗುರು ಇದು ಯಾವುದೋ ಸ್ಪೆಷಲ್ ಆಗಿದೆ ನೋಡೋಣ. ನನ್ನ ಯಾವ ಸಿನಿಮಾ ರಿಲೀಸ್ ಆದರೂ ಆ ಶುಕ್ರವಾರ ನಾನು ಡೆಫಿನೆಟಾಗಿ ಇದ್ದೇ ಇರ್ತೀನಿ ಸಿನಿಮಾ ನೋಡೋದು. ಮೊದಲಿಂದನೂ ಮಿಸ್ ಮಾಡಿಲ್ಲ ಆ್ಯಕ್ಚುಲಿ ನೀವು ಅಲ್ಲ? ನಾನು ಆಡಿಯನ್ಸ್ ಜೊತೆ ಇದ್ದೇ ಇರ್ತೀನಿ. ನನಗೆ ನನ್ನ ಸರಿ ತಪ್ಪುಗಳು ಅಥವಾ ಅವರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ, ಅವ್ರು ಹೆಂಗೆ ತೊಗೊತಾರೆ, ಅವ್ರ ರಿಯಾಕ್ಷನ್ ಎಲ್ಲದೂ ತುಂಬ ಇಂಪಾರ್ಟೆಂಟ್. ಅಂದರೆ ಎವ್ರಿ ಡೇ ಇಟ್ಸ್ ಅ ಲರ್ನಿಂಗ್ ಪ್ರೊಸೆಸ್. ಸೊ ಲರ್ನಿಂಗು ಅನ್ಲರ್ನಿಂಗು ಇದ್ದೇ ಇರುತ್ತೆ. ಸೊ ನಾನು ಯಾವ ಸಿನಿಮಾ ರಿಲೀಸ್ ಆದರೂ ಆ ಶುಕ್ರವಾರ ಆಡಿಯನ್ಸ್ ಜೊತೆ ನಾನು ಸಿನಿಮಾ ನೋಡ್ತೀನಿ. ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಡಾಲಿ ಧನಂಜಯ್ ವೆನ್ ಯು ಲುಕ್ ಬ್ಯಾಕ್, ತಿರುಗಿ ನೋಡಿದಾಗ ಸೆಲ್ಫ್ ಅಸೆಸ್ಮೆಂಟ್ ಔಟ್ ಆಫ್ 10? ಔಟ್ ಆಫ್ 10 ನಾನು 10 ಕೊಟ್ಕೊತೀನಿ. ನಾನು ಖಂಡಿತ ಅಷ್ಟು ಚೆನ್ನಾಗಿ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಓಕೆ. ಆ್ಯಂಡ್ ಐ ಥಿಂಕ್ ನಾನು ಹೇಳ್ತಿರೋದು ಅಂದರೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ. ಯೂಶ್ವಲಿ ಸಬ್ಜೆಕ್ಟ್ಸ್ಗಳನ್ನ ಚೂಸ್ ಮಾಡ್ತೀವಲ್ವಾ, ಅದರಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಇರ್ತವೆ, ತುಂಬ ಅಪರೂಪಕ್ಕೆ ತುಂಬ ಕಮ್ಮಿ ಜನ ಆ ಥರದನ್ನು ಚೂಸ್ ಮಾಡಿ ಆ ಎಕ್ಸಾಮ್ನ ಬರೀತಿರ್ತಾರೆ. ಸೊ ಇದು ಆ ಥರದ್ದು ಒಂದು ಸಬ್ಜೆಕ್ಟು. ಸೊ ಡೆಫಿನೆಟ್ಲಿ ಬೇರೆ ಥರದ ಸಬ್ಜೆಕ್ಟ್ ಚೂಸ್ ಮಾಡಿಕೊಂಡು ಚೆನ್ನಾಗೇ ಬರ್ದೀನಿ ಎಕ್ಸಾಮ್ನ. ಬಟ್ ಇವ್ಯಾಲ್ಯೂಯೇಷನ್ ಇಲ್ಲಿ ಅಂದರೆ ಯೂಶ್ವಲಿ ಅಲ್ಲೆಲ್ಲ ಒಬ್ಬರು ಮಾಡ್ತಾರೆ, ಇಲ್ಲಿ ಕೋಟ್ಯಾಂತರ ಜನ ಇವ್ಯಾಲ್ಯೂಯೇಟ್ ಮಾಡಬೇಕು. ಸೊ ಅವ್ರು ಕೊಡೋ ರಿಸಲ್ಟ್ ಕಾಯ್ತಾ ಇದ್ದೀನಿ. ಸೊ ಮಾರ್ಕ್ಸ್ ಕೊಡ್ತಾರೆ, ಔಟ್ ಆಫ್ ಔಟ್ ಗ್ಯಾರಂಟಿ. ಇನ್ನೊಂದು ದೊಡ್ಡ ಎಕ್ಸಾಮ್ ಬರೆಯೋಕ್ಕೆ ರೆಡಿ ಆಗಿಬಿಡಿ. ಖಂಡಿತ. ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 21 ಅವರ್ಸ್ ಸಿನಿಮಾ ನೋಡೋದಕ್ಕೆ ಈ ವಾರ ಅಂದರೆ ನಾಳೆ 20ನೇ ತಾರೀಕು ಮೇ ನಾವೆಲ್ಲರೂ ಕಾಯ್ತಿದ್ದೀವಿ. ನೋಡಿದ್ಮೇಲೆ ಫೋನ್ ಹಾಕ್ತೀವಿ, ಮೆಸೇಜ್ ಹಾಕ್ತೀವಿ. 21 ಅವರ್ಸ್ ಈ ಕ್ಷಣದ ಈ ಸ್ಪೆಷಲ್ ಎಪಿಸೋಡ್ ಮುಗಿಸಿ ನಾನು ಹೋಗಿ ಬರ್ತೀನಿ, ಮತ್ತೆ ಸಿಗ್ತೀನಿ ಮುಂದಿನ ಸ್ಪೆಷಲ್ನಲ್ಲಿ. ಆದರೆ ನೀವು ಯಾವಾಗಲೂ ನೋಡ್ತಾ ಇರಿ News18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.